परं ज्योति प्रकारं परम शिव योग मंदिरा सच्चिदानंदमय विचितरागं लिंगांगं समरसा महाविद्या विशारदा विशाल भाव भोगमोक्ष प्रदायका निराभारि निगमागम वेद्य कृताचरित्र कारुण्य सागर निरंजन प्रभुलिंग निನ್ನ ಪದ ಪದ ಪದ್ಮ ಕಾನತನಪ್ಪೆನೋ ನಿನ್ನ ಪದ ಪದ್ಮ ಕಾನತನಪ್ಪೆನೋ ನಿನ್ನ ಪದ ಪದ್ಮ ಕಾನತನಪ್ಪೆನೋ ಪ್ರಾರ್ಥನೆ. ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿ. ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲರಿಯಲು ಎತ್ತಿದೆ ಬಿರುದ ಜಗವೆಲ್ಲರಿಯಲು ಎತ್ತಿದೆ ಬಿರುದ ಜಗವೆಲ್ಲರಿಯಲು ಎತ್ತಿದೆ ಬಿರುದ ಜಗವೆಲ್ಲರಿಯಲು ಮಹಾದೇವ 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 ಇಲ್ಲಿಂದ ಮುಂದೆ ಶಬ್ದವಿಲ್ಲ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲರಿಯಲು ಎತ್ತಿದೆ ಬಿರುದ ಜಗವೆಲ್ಲರಿಯಲು ಮಹಾದೇವ 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 ಇಲ್ಲಿಂದ ಮುಂದೆ ಶಬ್ದವಿಲ್ಲ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು पशुपति जग के एकैक देवा, पशुपति जग के एकैक देवा,
ಪತಿ ಜಗಕ್ಕೆ ಕೈಕ ದೇವ ಸ್ವರ್ಗ ಮಧ್ಯ ಪಾತಾಳದೊಳಗೆ ಸ್ವರ್ಗ ಮಧ್ಯ ಪಾತಾಳದೊಳಗೆ ಸ್ವರ್ಗ ಮಧ್ಯ ಪಾತಾಳದೊಳಗೆ ಸ್ವರ್ಗ ಮಧ್ಯ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿಗೆ ಬಿರುದ ಜಗವೆಲ್ಲರಿಯಲು ಎತ್ತಿಗೆ ಬಿರುದ ಜಗವೆಲ್ಲರಿಯಲು ಮಹಾದೇವ 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 ಇಲ್ಲಿಂದ ಮುಂದೆ ಶಬ್ದವಿಲ್ಲ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ದೇವಾ ದೇವಾ ಕೂಡಲ ಸಂಗಮ ದೇವ ನಮ್ಮ ಕೂಡಲ ಸಂಗಮ ದೇವ ನಮ್ಮ ಕೂಡಲ ಸಂಗಮ ದೇವ ನಮ್ಮ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಮ್ಮ ಕೂಡಲ ಸಂಗಮ ದೇವ ಈ ನಾಡು ಕಂಡಿರುವಂತ ಅಪರೂಪದ ಮಹಾಯೋಗಿ ನಡೆದಾಡುವ ದೇವರಾಗಿ ನಮ್ಮೆಲ್ಲರಿಗೂ ಅರಿವನ್ನ ಅನುಗ್ರಹಿಸಿದ ಜ್ಞಾನ ಯೋಗಾಶ್ರಮದ ಒಡೆಯರೂ ಆಗಿರುವಂತ ವಿಜಯಪುರದ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಗುರು ನಮನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರವಚನದ ಎರಡನೇ ದಿನ. ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆ ಸಲ್ಲಿಸಿರುವಂತ ಅಮರೇಶ್ ಹಾಗೂ ಹನುಮಂತ್ ಅವರಲ್ಲಿ ಕೂಡ ಅನಂತ ಕೋಟಿಯ ಶರಣುಗಳನ್ನು ಸಮರ್ಪಣೆ ಮಾಡಿ ಎರಡನೇ ದಿನದ ಪ್ರವಚನ ಕಾರ್ಯಕ್ರಮದಲ್ಲಿ ಅನುಭವದ ಅರಿವನ್ನ ತಿಳಿದುಕೊಂಡು ಜ್ಞಾನವನ್ನ ವೃದ್ಧಿಸಿಕೊಂಡು ಜೀವನವನ್ನ ಪಾವನ ಮಾಡಿಕೊಳ್ಳಲು ಆಗಮಿಸಿದ ಹುಬ್ಬಳ್ಳಿಯ ನವನಗರದ ಎಲ್ಲ ಶರಣ ಬಂಧುಗಳೇ, ತಂದೆ ತಾಯಿಗಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಇವತ್ತು ಮೈಕ್ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ತೇವೆ. ನಿನ್ನೆ ದಿನ ನಾವೆಲ್ಲ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಜೀವನವನ್ನು ಕುರಿತು ನೋಡ್ತಾ ಬಂದ್ವಿ. ಪವಿತ್ರನಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನುವಂತ ಮಾತು. ಪ್ರತಿ ಯುಗಕ್ಕೊಬ್ಬ ಮಹಾತ್ಮ ಈ ನಾಡಿನಲ್ಲಿ ಹುಟ್ಟಿ ಬರ್ತಾನೆ. ಜನರ ಅಂಧಕಾರವನ್ನು ಕಳೆದು ಕೆಟ್ಟಿರುವಂತ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಬಾಹ್ಯದ ಜಗತ್ತನ್ನು ಅಷ್ಟೇ ಅಲ್ಲ,
ನಮ್ಮ ಮನಸ್ಸಿನೊಳಗಿರುವಂತ ಒಂದಿಷ್ಟು ಕಲ್ಮಶಗಳನ್ನ, ದುರ್ಗುಣಗಳನ್ನ, ದುರಾಚಾರಗಳನ್ನ ಕಳಿಲಿಕ್ಕೆ ಪ್ರತಿಯೊಂದು ಶತಮಾನಕ್ಕೆ ಒಬ್ಬೊಬ್ಬ ಮಹಾತ್ಮ ಹುಟ್ಟಿ ಬರ್ತಾನನ್ನುವಂತ ಮಾತನ್ನ ಮಹಾಭಾರತದಲ್ಲಿ ಕೇಳ್ತಾ ಬಂದಿದ್ವಿ. ಕಾರಣ 12ನೇ ಶತಮಾನದೊಳಗೆ ಏತಮ್ಮ ಕೂಡಿ ಬಿಡು, ಹೋಗಿ ಕೂಡಿ, ಅಲ್ಲಿ ಕೂಡು, ದೂರ ಕೂಡು ನೀನೇ, ಅಲ್ಲಿ ಕೂಡು, ದೂರ ಕೂಡು, ಅದ್ರ ಮೇಲೆ ಕೈ ಆಡಿಸ್ಬೇಡ. ನಾ ಹೇಳತ್ತೀನಿ ದೂರ ಕೂಡು. ಮತ್ತೆ ಕೈ ಆಡಿಸ್ಬಿಟ್ಟು ಕೂತಾನದ, ಅವಾಗೇನು ಹೇಳೋದು? ಪ್ರತಿಯೊಂದು ಯುಗಕ್ಕೆ ಒಬ್ಬ ಮಹಾತ್ಮ ಹುಟ್ಟಿ ಬರ್ತಾನೆ. ಬಂದಿರುವಂತ ಮಹಾತ್ಮರು ಯಾರೂ ಕೂಡ ತಮಗಾಗಿ ಬಂದವರಲ್ಲ. ಈ ಸಮಾಜದ ಸುಧಾರಣೆಗಾಗಿ, ನಾಡಿನ ಒಳಿತಿಗಾಗಿ ಹುಟ್ಟಿ ಬಂದವರು. 12ನೇ ಶತಮಾನದ ಶರಣರೂ ಕೂಡ ಅದನ್ನು ಹೇಳಿದರು. ಹೆಣ್ಣಿಗಾಗಿ ಬಂದಾತನಲ್ಲ, ಪಣ್ಣಿಗಾಗಿ ಬಂದಾತನಲ್ಲ, ಮಣ್ಣಿಗಾಗಿ ಬಂದಾತನಲ್ಲ. ಮಹಾತ್ಮರು ಯಾವುದಕ್ಕೂ ಬಂದವರಲ್ಲ. ನಾವು ಬಂದೇವಿ, ಅವರು ಬಂದಾರ. ನಾವು ಹುಟ್ಟಿದ ತಕ್ಷಣ ಚಲೋ CBSE ಸ್ಕೂಲಿಗೆ ಹೋಗ್ತೀವಿ, ಚಲೋ ಓದ್ತೀವಿ, ಯೂನಿವರ್ಸಿಟಿಯಾಗ ರ್ಯಾಂಕ್ ಬರ್ತೀವಿ. ರ್ಯಾಂಕ್ ಬಂದ ತಕ್ಷಣ ನೆಕ್ಸ್ಟ್ ಕೆಲಸ ಏನು ಹೇಳ್ರಿ? ನಮ್ದು ಹುಡುಕ್ಯಾಡಕ್ ಚಲೋ ಮಾಡ್ತೀವಿ. ಏನು ಕನ್ಯೆ 100 ಆಗಿರ್ತಾವ, 101ನೇದ್ದು ಒಂದು ನೋಡೇ ಬರೋಣ ಅಂತ ನೋಡಿ ಬರಾಕ ಹೋದ, ಮದುವೆ ಆದ, 2 ಮಕ್ಕಳಾದ, ಮತ್ತೆ ಅವಕೂರ್ನು CBSE ಸ್ಕೂಲಿಗೆ ಹಚ್ಚಿದ್ರು. ಅವಕೂರ್ ಬ್ಯಾಗ್ ಹೊರಲಾರಂತ ಇರ್ತಾವ. ಓಡೋಡಿ ಅವ್ರವ ಹೋಗಿ ಅಲ್ಲಿ ಅದನ್ನು ಮುಟ್ಟಿಸಿ ಬರ್ತಿರ್ತಾವ. ಅವ ಜೀವನ ಪರ್ಯಂತ ಮಕ್ಕಳಿಗಾಗಿ ದುಡಿಬೇಕು, ಹೆಂಡತಿಗಾಗಿ ದುಡಿಬೇಕು, ಮನಿಗಾಗಿ ದುಡಿಬೇಕು, ಸಮಾಜದಾಗ ಸ್ವಲ್ಪ ಹೌದು ಅನಿಸ್ಕೊಳಕ್ ದುಡಿಬೇಕು. ಬರೇ ತಮಗಾಗಿ ದುಡಿದವರು. ಮಹಾತ್ಮರಾದವರು ತಮಗಾಗಿ ದುಡಿದವರಲ್ಲ. ಅವ್ರು ಯಾವತ್ತೂ ಕೂಡ ಸಮಾಜಕ್ಕಾಗಿ ತಮ್ಮನ್ನು ತಾವು ಸವಿಸಿಕೊಂಡು ಬಂದವರು. 12ನೇ ಶತಮಾನದೊಳಗೆ ಬಸವಾದಿ ಶರಣರು ಬಂದರು. ಆದಿ ಅನಾದಿ ಕಾಲದಿಂದ ಪಂಚಾಚಾರ್ಯರು ಬಂದರು. ಎಷ್ಟು ಅದ್ಭುತ ಅಲ್ಲ? ಈಗಿಂದ ಅಲ್ಲಿದು. ಆದಿ ಅನಾದಿ ಕಾಲದಿಂದ ಅವರು ಬಂದರು. 12ನೇ ಶತಮಾನದಿಂದ ಇವರು ಬಂದರು. ಇವರು ಹೋದ ಮೇಲೆ 15ನೇ ಶತಮಾನದೊಳಗ ಯಡಿಯೂರು ಸಿದ್ಧಲಿಂಗೇಶ್ವರರು ಬಂದರು. 15ನೇ ಶತಮಾನ ಮುಗಿತ್ತು. ಮತ್ತೆ 19, 20ನೇ ಶತಮಾನಗಳು ಪ್ರಾರಂಭ ಆದವು. ಅವಾಗ ಯಾವ ಒಬ್ಬನೂ ಮಹಾತ್ಮ ಹುಟ್ಟಿ ಬರಲಿಲ್ಲ. 12ನೇ ಶತಮಾನದ ಶರಣರ ಆದಿಯಾಗಿ, ಎಲ್ಲಾ ಶಿವಯೋಗಿಗಳ ಆದಿಯಾಗಿ, ಕೆಟ್ಟಿರುವಂತ ಸಮಾಜವನ್ನು ಮತ್ತೊಮ್ಮೆ ಎತ್ತಿ ಹಿಡಿಬೇಕಂತ ಬಂದವರು ಈ ನಾಡಿನೊಳಗ ಅತನೀ ಮುರುಗೇಂದ್ರ ಶಿವಯೋಗಿಗಳಂತವರು, ಹಾನಗಲ್ ಕುಮಾರ ಶಿವಯೋಗಿಗಳಂತವರು ಹುಟ್ಟಿ ಬರ್ತಾರೆ. ಹಾನಗಲ್ ಕುಮಾರ ಶಿವಯೋಗಿಗಳು, ಅತನೀ ಶಿವಯೋಗಿಗಳಂತವರು ಇವರೆಲ್ಲ 150 ವರ್ಷದ ಹಿಂದೆ ಹುಟ್ಟಿ ಬಂದರು. ಮತ್ತೆ ಇವ್ರ ನಂತರದೊಳಗೆ ಯಾರು ಬಂದರ್ರಿ ಅಂತ ನೀವು ಕೇಳಬಹುದು. ಇವ್ರ ನಂತರದೊಳಗೆ ಯಾರು ಬಂದ್ರು ಇಲ್ಲ ಗೊತ್ತಿಲ್ಲ, ಯಾರು ಬಂದು ಹೋದ್ರು ಗೊತ್ತಿಲ್ಲ. ಇವ್ರ ನಂತರದೊಳಗ ಇವತ್ತು ಇಡೀ ನಾಡೇ ಅವರನ್ನು ಪೂಜೆ ಮಾಡಕತ್ತು. ಅವರು ಬಂದ್ರು, ಪವಾಡ ಮಾಡಲಿಲ್ಲ, ನೀರಿನ ಮೇಲೆ ನಡಿಲಿಲ್ಲ, ಬೆಂಕಿ ನುಂಗಲಿಲ್ಲ, ಇನ್ನೊಬ್ಬರಿಗೆ ನಿಂಬೆ ಹಣ್ಣು ಮಂತ್ರಿಸಿ ಕೊಡ್ಲಿಲ್ಲ, ಯಾರ ಕೈಗೆ ದಾರ ಕಟ್ಟಲಿಲ್ಲ. ನಿಮ್ಮ ಮನ್ಯಾಗ ಬಾಕ್ಲ ಈ ಕಡೆ ಕಿತ್ತಿ ಈ ಕಡೆ ಹಚ್ಚಬೇಕಂತ ಅದನ್ನೂ ಹೇಳಿ, ಯಾರಿಗೂ ಯಾವುದೇ ಅನಿಷ್ಟ ಪದ್ಧತಿಗಳನ್ನು ಹೇಳದ ಅವ್ರ ಒಳಗಿರುವಂತ ಜ್ಯೋತಿಯನ್ನ, ನಿಮ್ಮ ಒಳಗನ ಒಂದು ಜ್ಞಾನ ಅದ, ನಿಮ್ಮ ಒಳಗನ ಒಂದು ಜ್ಯೋತಿ ಅದ, ಆ ಜ್ಯೋತಿಯನ್ನು ಹೊತ್ತಿಸುವಂತ ಕೆಲಸ ಮಾಡ್ರಿ ಅಂತ ತಿಳ್ಕೊಂಡು ನಿಮ್ಮ ಬುದ್ಧಿಯೊಳಗಿರುವಂತ ಅರಿವನ್ನ, ಈ ಅರಿವಿನ ಬೆಳಕನ್ನ ಈ ನಾಡಿಗೆ ಬಿತ್ತರಿಸಲಿಕ್ಕೆ ಬಂದವರು ಅದು ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಯಾವುದೋ ಅನಿಷ್ಟ ಆಚಾರಗಳನ್ನು ಹೇಳಿಲ್ಲ.
ಮನೆಯೊಂದು 3 ಬಾಗಿಲು ಅಂತ ಬರ್ತಿತ್ತದು ಧಾರಾವಾಹಿ ಹಾಗೆ ಐತೆ. ಯವ್ವ ಇನ್ನೂ ಮುಗುದಿಲ್ಲ, ಅಮೃತ ವರ್ಷಿನಿ ಐತೆ. ಆಕೆ ಯಾಕೆ ಸತ್ತಾಳದು? ಯವ್ವ ನಾ ಇನ್ನ ಇಟ್ಟಿದ್ದೆ ಅವಾಗ ಬರ್ತಿತ್ತು. 30 ವರ್ಷ ಆಯ್ತು. ಹೇಳುವ ಕಾರಣ ಏನು ಅಂತಂದ್ರೆ ಜನರನ್ನ ಮೌಢ್ಯತೆಗೆ ತುಂಬುವಂತ ಕಾಯಕ ಮಾಡಕತ್ರು ಬಂದವರೆಲ್ಲ. ದಾರಿ ತಪ್ಪಿಸೋದು. ನಿಮ್ಮ ಮನೆಯಾಗಿ ಈ ಬಾಕ್ಲು ಇರಬಾರ್ದಿತ್ತು, ಬಕ್ಸಲಿ ದಿಕ್ಕಿಗಿರ್ಬೇಕಿತ್ತು, ನೀವು ಈ ಕಡೆ ತಲೆ ಮಾಡಿ ಮಲಗಬೇಕಿತ್ತು ಅಂತ ಹೇಳಿದ್ರು, ದಾರಿ ತಪ್ಪಿಸಿದ್ರು. ಆದ್ರೆ ದಾರಿ ತಪ್ಪಿಸಿದವ್ರನ್ನ ದಾರಿ ಹಿಡಿಯುವ ಕೆಲಸ ಮಾಡಿದಂತವ್ರು ಈ ನಾಡಿನೊಳಗೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಅವರ ಪ್ರವಚನಕ್ಕೂ ಕುಂದ್ರಾಗ ದಿಕ್ಕು ನೋಡ್ಲಿಲ್ಲ. ಕುಂದ್ರು ಮಂದಿ ಯಾವ ದಿಕ್ಕಿಗೆ ಕುಂದಿರ್ತಾರ ನೋಡ್ಲಿಲ್ಲ. ಗಿಡದ ಕೆಳಗೆ ಹೋದ್ರು, ಸುಮ್ಮನೆ ಕೂತ್ರು, ಧ್ಯಾನ ಮಾಡಿದ್ರು, ಸಮಾಧಾನ ಪಡೆದ್ರು, ಖುಷಿಯಾದರು. ಎಷ್ಟು ಸ್ವಚ್ಛಂದದ ಜೀವನ ನಡೆಸಿದ್ರು. ಅದಕ್ಕೆ ಇವತ್ತು ಅವರನ್ನ ನಾವೆಲ್ಲ ಕುಂತು ಸ್ಮರಣೆ ಮಾಡೋದು ಕಾರಣ, ಪ್ರತಿಯೊಬ್ಬ ಜೀವನಿಗೂ ಕೂಡ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಬೇಕನ್ನುವಂತ ಶರಣರ ತತ್ವವನ್ನ ನಿಜವಾಗಲೂ ಯಾರಾದ್ರೂ ಈ ನಾಡಿನಲ್ಲಿ ಸ್ವಾಮಿಗಳಾದವರು ಆಚರಣೆ ಮಾಡಿದಾರಂದ್ರೆ ಅದು ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿಯವರು ಅನ್ನುವಂಥದ್ದನ್ನು ಪ್ರತಿಯೊಂದು ಜೀವಿಗೂ ಕೂಡ ಲೇಸನ್ನೇ ಬಯಸ. ಸಣ್ಣ ಮಗು ಬಂದ್ರೂ ಕೂಡ ಮಗುವಿಗೂ ಪ್ರೀತಿಯಿಂದ ಮಾತಾಡೋದು, ವಯಸ್ಸಿನವ್ರು ಬಂದ್ರೂ ಕೂಡ ವಯಸ್ಸಿನವ್ರಿಗೂ ಪ್ರೀತಿಯಿಂದ ಮಾತಾಡೋದು. ಈ ಜಗತ್ತಿನೊಳಗೆ ದುಡ್ಡು ಕೊಡ್ಲಾರ್ದನ ನಾವು ಇನ್ನೊಬ್ಬರಿಗೆ ಕೊಡುವಂತ ತತ್ವ ಯಾವುದು ಅಂದ್ರೆ ಅದು ಪ್ರೇಮ ತತ್ವ ಅಂತ ಹೇಳಿರುವಂತ ಮಹಾನ್ ಯೋಗಿಗಳು. ಪ್ರೀತಿಯಿಂದ ಮಾತಾಡಿ, ದ್ವೇಷದಿಂದ ಬದುಕೋದಲ್ಲ. ಎಷ್ಟೋ ಮಂದಿ ದ್ವೇಷವನ್ನು ಒಳಗಿಟ್ಟುಕೊಂಡು ಹೊರಗೆ ನಕ್ಕೋತಾನೆ ಇರ್ತಾರೆ. ಮುಂದೆ ಬಲ ಎಂದು ಹಿಂದಾಡಿಕೊಳ್ಳುವವರ ಸಂಘ ಬೇಡ. ಪುರಂದರದಾಸರು ಬರೀತಾರೆ, ಮುಂದೆ ಬಲ ಎಂದು ಹಿಂದಾಡಿಕೊಳ್ಳೋದು, ಮುಂದೆ ಬಾರಿ ಬಾರಿಸ್ತಾನ ಅನ್ನೋದು, ಹಿಂದ ಅವೇನು ಬಾರಿಸ್ತಾನ ಅನ್ನೋದು. ಹಿಂಗ ಸುಮ್ಮ ಒಂದು ಉದಾಹರಣೆ. ಅವನು ಬಾರಿ ಹೇಳ್ತಾರ ಅಚ್ಚಾರ ಅನ್ನೋದು, ಹಿಂದ ಅವೇನು ಹೇಳ್ತೇನೆ ಇಟ್ಟದ ಅನ್ನೋದು. ಇದನ್ನು ಮುಗಿಸೇ ಬಂದಿನಿ ಅವನು. ಮುಂದೆ ಬಲ ಎಂದು ಹಿಂದಾಡಿಕೊಳ್ಳುವವರ ಸಂಘ ಬೇಡ. ಎದೆ ಕತ್ತರಿಯವರ ಸಂಘ ತುದಿ ನಾಲಿಗೆ ಬೆಲ್ಲ, ಅಂತವರ ಸಂಘ ಬೇಡ. ಬೆಲ್ಲದಂಗ ಮಾತಾಡ್ತಿರ್ತಾರ, ಒಳಗೆ ಕತ್ತರಿನ ಇಟ್ಟಿರ್ತಾರಂತ ಎದೆ, ಅಂತವ್ರ ಸಂಘ ಬೇಡ. ಹದವು ಮೀರಿದ ಮೇಲೆ ಹಲವು ಮಾತನಾಡುವವರ ಸಂಘ ಬೇಡ ಅಂತ ಬರೀತಾರೆ. ನೀನು ಜೀವನದೊಳಗ ಯಾರ ಹತ್ರ ಏನಾರ ಐತಿ ಅಂದ್ರೆ ಅದು ಹದ ಮೀರು ಮಠ ಅವ್ರ ಜೊತೆಗೆ ಚಂದ ಇರೋದು. ಹದ ಮೀರ್ತು ಅಂದ್ರೆ ಅವ್ರ ಬಗ್ಗೆ ಏನೇನೋ ಮಾತಾಡೋದು. ನಾಡಿನೊಳಗೆ ಎಂತೆಂತ ದೊಡ್ಡ ದೊಡ್ಡ ಜಾಗಕ್ಕೆ ಇರ್ಬೇಕಾದವ್ರೆ ದ್ವೇಷ ಮಾಡ್ಕೋತ ಹೊಂಟ ಕಾಲದೊಳಗೆ ಸಾಮಾನ್ಯರ ಗತಿ ಏನು? ಅಂತಹ ಸಂದರ್ಭದೊಳಗ ದ್ವೇಷವನ್ನು ಬಿಡು, ಪ್ರೀತಿ ಮಾಡು. ಪ್ರತಿಯೊಂದು ಜೀವೊಳಗ ಪರಮಾತ್ಮನ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂದ್ರೆ ನೀ ಕಂಡ ಭಕ್ತನಿಗೆ ಕೈ ಮುಗಿಯುವಾತನೇ ಭಕ್ತ ಅಂತ ತೋರಿಸಿಕೊಟ್ಟವರು ಈ ನಾಡಿನೊಳಗೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಯಾರಿಗೆ ಕಂಡ ಭಕ್ತರು? ತನ್ನೊಳಗ ತಾನು ಕಂಡುಕೊಂಡೋದು, ತನ್ನೊಳಗ ಅರಿವನ್ನ ಅಂದ್ಕೊಳ್ಳೋದು, ತಿಳ್ಕೊಳ್ಳೋದು, ನಮ್ಮನ್ನು ನಾವು ತೊಳ್ಕೊಳ್ಳೋದು. ಇಂಥ ಬದುಕನ್ನು ಬದುಕಿರು ಸಿದ್ದೇಶ್ವರ ಸ್ವಾಮೀಜಿಯವರು. ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ಸಂಘದೊಳಗೆ ಬಂದ್ರು. ಎಂಥವ್ರದ್ದು ಸಂಘ ಮಾಡಲಿಲ್ಲ. ನಾವು ಎಂಥವ್ರ ಸಂಘ ಮಾಡ್ತೀವಿ ಅಂದ್ರೆ ಯಾರ ಹತ್ರ ದುಡ್ಡು ಜಾಸ್ತಿ ಇರ್ತೈತೆ ಅವ್ರ ಸಂಘ ಮಾಡಕ್ ಚಲೋ ಮಾಡ್ತೀವಿ. ಯಾರ ಹತ್ರ ಎರೆ ಚಲೋ ತಗ ಒಂದಿಷ್ಟು ಕಿಮ್ಮತ್ ಐತೆ ಅಂದವ್ರ ಹತ್ರ ಚಲೋ ಮಾಡಾಕತ್ತೀವಿ ಅವ್ರಿಗೆ ಹೇಳ್ತಾನ. ಆದ್ರ ಯಾವುದೇ ಸಂಪತ್ತನ್ನು ನೋಡ್ಲಿಲ್ಲ. ಜೀವನದೊಳಗ ಮಹಾತ್ಮರ ಸಂಘವನ್ನು ಮಾಡಬೇಕು ಅಂತ ತಿಳ್ಕೊಂಡು ಬಾಲ್ಯದೊಳಗ 19ನೇ ವಯಸ್ಸಿನಿಗೆ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವ್ರ ಅದನ್ನು ಬಿಟ್ಟೇವ್ ನಾವು. ಮನೆಯೊಳಗೆ ತಂದೆ ತಾಯಿ ಎದ್ದು ಏಳಾರ ಸ್ಥಿತಿ ಒಳಗೆ ಅವ್ರು ಇರ್ತಾರ. ನೀವು ಹೋಗಿ ಯಾವ್ದೋ ದೇವರಿಗೆ ನನಗೆ ಅದನ್ನು ಕೊಡು ಇದನ್ನ ಕೊಡು ಅಂತ ಒನ 2 ಉದ್ದಿನ ಕಡ್ಡಿ ಬೆಳ್ಕೊತ ಕೂತ್ರ ಪುಣ್ಯ ಬರ್ತೈತೆ. 10 ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸುವಂತ ತಿಳ್ಕೊಂಡು ಒಂದ್ ಕಡೆ ಒಂದು ಗಾದೆ ಮಾತು. 10 ದೇವರ ಪೂಜೆ ಮಾಡಬೇಡ,
ಯಾವ ದೇವರನ್ನೂ ಪೂಜೆ ಮಾಡಬೇಡ, ನಿನ್ನ ತಂದೆ ತಾಯಿಯನ್ನ ದೇವರಂತ ಪೂಜೆ ಮಾಡು, ನಿನಗೆ ಇಡೀ ಎಲ್ಲಾ ಸಂಪತ್ತು ಅಲ್ಲೇ ಬಂದು ಅವ್ರ ಪಾದದ ಅಡಿಯೊಳಗೆ ಬೀಳ್ತೈತಿ ಅನ್ನೋದನ್ನ ಎಲ್ಲಾ ಶಾಸ್ತ್ರ ಸಿದ್ಧಾಂತಗಳಲ್ಲಿ ನಾವು ಕೇಳ್ತಾ ಬರ್ತೀವಿ. ಹಂಗಂದ್ರೆ ಗುಡಿಗೆ ಹೋಗ್ಬೇಡ್ರನ್ರಿ ಅಜ್ಜರ ಅನ್ಬೇಡ್ರಿ, ಹೋಗ್ರಿ, ಧ್ಯಾನ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪೂಜೆ ಮಾಡ್ರಿ, ಅಲ್ಲಿ 10 ನಿಮಿಷ ಕಳೀರಿ, ನಿಮ್ಮ ತಂದೆ ತಾಯಿ ಸೇವಾದಾಗ 2 ತಾಸು ಕಳಿ. ಮತ್ ಗುಡಿಗೆ ಹೋಗ್ಬಾರ್ದು ಅನ್ನೋ ಪದ್ಧತಿ ಅಲ್ಲ ನಂದು. ಹೋಗ್ರಿ, ಧ್ಯಾನ ಮಾಡ್ರಿ, ಪೂಜೆ ಸಲ್ಲಿಸ್ರಿ, ಪ್ರಾರ್ಥನೆ ಮಾಡ್ರಿ, ತಂದೆ ತಾಯಿ ಸೇವಾನು ಮಾಡ್ರಿ. ಅದ್ರ ಜೊತೆ ಮನೆಯೊಳಗ ತಾಯಿ ಕಣ್ಣೀರ್ ಹಾಕ್ತಿರ್ತಾಳ, ನೀನ್ ಕಣ್ಣೀರ್ ಒರೆಸಲಾರ್ದ ಹೋಗಿ ಅಲಹಾಬಾದದ ಕುಂಭ ಮೇಳದೊಳಗೆ ಮುಳುಗಿ ಬಂದ್ರೆ ನನಗೆ ಪುಣ್ಯ ಬರ್ತದ? ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿ ಬಂದ್ರೆ ಬರ್ತದ? ಇಲ್ಲ. ಅದಕ್ಕೆ ಯಾವಾಗ್ಲೂ ಗುರುವಿನ ಸೇವಾ ಮಾಡಬೇಕು, ತಂದೆ ತಾಯಿ ಸೇವಾ ಮಾಡಬೇಕು ಅನ್ನೋದಕ್ಕ ಸಾಕಷ್ಟು ಉದಾಹರಣೆಗಳನ್ನು ಇತಿಹಾಸದಲ್ಲಿ ನಾವು ನೋಡ್ಕೊಂಡು ಬರ್ತೀವಿ. ಸಿದ್ದೇಶ್ವರ ಅಪ್ಪರು ಕೂಡ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ಜ್ಞಾನ ಯೋಗಾಶ್ರಮಕ್ಕೆ ಬಂದ ತಕ್ಷಣ ಸುಮ್ ಕೂಡ್ಲಿಲ್ಲ. ಬೆಳಗಿನ ಜಾವ ನಸುಕಿನೊಳಗೆ ಎದ್ದುಕೊಂಡು ಗುರುವಿನ ಸೇವಾ ಅಧ್ಯಯನ. ಗೋವಿಂದ ಭಟ್ಟ ಇದೇ ಕುಂದಗೋಳ, ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು. ಗೋವಿಂದ ಭಟ್ಟ ಆಶ್ರಮದೊಳಗೆ ಕುಂತ್ಕೊಂಡಾನ. ಗೋವಿಂದ ಭಟ್ಟನಿಗೆ ಎದೆಯೊಳಗೆ ಕಫ ಆಗೈತಿ. ಏನ್ ಮಾಡ್ಬೇಕು? ಡಾಕ್ಟರ್ ಅಂತೂ ಆ ಟೈಮ್ನಾಗ ಇಲ್ಲ. ಅವಾಗ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದ. ಶರೀಫ ಶಿಷ್ಯ ಇದ್ದವ ಊರಿನ ಬೇರೆ ಊರಿಗೆ ಹೋಗಿದ್ದ, ಬಯಲಾಟ ಆಡ್ತಿದ್ದ ಶರೀಫ್. ಅವಾಗ ಈಗೆಲ್ಲ ಬಯಲಾಟ ಹೋಗ್ಯಾವ, ಏನಿದ್ರು ಓನ್ಯಾಗ ನೀವು ಜಗಳ ಮಾಡೋದ ಈಗ ಬಯಲಾಟ. ಈಗ ಹೊರಗೆ ಬಂದು ನಂದ್ ಹೆಚ್ಚೋ ನಿಂದ ಹೆಚ್ಚೋ. ಶರೀಫ ಬೇರೆ ಊರಿಗೆ ಬಯಲಾಟ ಆಡಕ್ ಹೋಗ್ಯಾನ. ಇಲ್ಲಿ ಆಶ್ರಮದೊಳಗ ಗುರುವಿಗೆ ಕಫ ಆಗ್ಯದ, ಕೆಮ್ತಾನ, ರಾತ್ರಿ ಎಲ್ಲ ಕೆಮ್ಮಿದ. ಶರೀಫ್ ಹೊಟ್ಟೆ ಕಡಿಮೆ ಆಗ್ಲಿ. ಆ ಸಂದರ್ಭದೊಳಗ ನಸುಕಿನಾಗ 4 ಗಂಟೆಗೆ ಎದ್ದು ಗೋವಿಂದ ಭಟ್ಟ, ಎಲ್ಲಿದೆಯೋ ಶರೀಫ, ಬಾ ನನ್ನ ಹತ್ರ ಬಾ ಅಂತ ಕರೆದ್ರ, ನಸುಕಿನಾಗ ಹಿಂಗ್ ಬೇರೆ ಊರಾಗ ಬಯಲಾಟ ಆಡ್ತಿದ್ದ ಶರೀಫ ಆ ಧ್ವನಿ ಅವನಿಗೆ ಕೇಳಿ, ಯಪ್ಪ ನನ್ನ ಗುರು ಕರ್ಯಾಕತ್ತಾನ, ನಾ ಇಲ್ಲೇ ಕುಂತೀನಿ ಅಂತ ತಿಳ್ಕೊಂಡು ಸ್ಟೇಜ್ ಇಂದ ಟಣ್ಣಂತ ಜಿಗದು ಓಡಾಕ ಪ್ರಾರಂಭ ಮಾಡಿದ್ನಂತ. ಗುರು ಎಲ್ಲದಾನಲ್ಲಿ, ಗುರು ಎಲ್ಲದಾನಲ್ಲಿ ಓಡಾಕ ಪ್ರಾರಂಭ ಮಾಡಿ ಓಡೋಡಿ ಬಂದ. ಗೋವಿಂದ ಭಟ್ಟ ಗಾಡಿಗೆ ಹಿಂಗ ಆಸರಾಗಿ ಎದಿ ತಿಕ್ಕೋತ ಕೂತಿದ್ದ. ಬಂದ ಶರೀಫ, ಯಪ್ಪ ನಿನ್ನ ಬಿಟ್ಟು ಹೋಗಿನಿ, ತಪ್ಪಾಯ್ತು, ಕ್ಷಮ ಮಾಡು. ಎದಿ ತಿಕ್ಕಿದ, ಎದಿ ಕಾಯಿಸಿದ. ಗುರುವಿಗೆ ಸಮಾಧಾನ ಮಾಡ್ಕೋತ ಪಾದ ಒತ್ಕೋತ ಶರೀಫ್ ಅಲ್ಲೇ ಕುತ್ಕೊಂಡ. ಅವಾಗ ಏನ್ ಎದಿ ಕಾಸಿ ಎದಿ ತಿಕ್ಕಿದ್ನಲ್ಲ, ಆ ಕಫ ಒಂದ್ ಸ್ವಲ್ಪ ಕಾವಿಗೆ ಹೊರಗೆ ಬರಾಕ ಪ್ರಾರಂಭ ಆತು. ದೊಡ್ಡ ಪ್ರಮಾಣದೊಳಗ ಕಫ ಹೊರಗೆ ಬಂತು. ಹಿಂಗ ಜೋರ ಕೆಮ್ಮಿದ. ಕಫ ಬಂದ ತಕ್ಷಣ ಶರೀಫ ಕಫ ಬೀಳಾಕತೈತಿ ಅಂತ ತಿಳ್ಕೊಂಡು ಓಡಿ ಹೋಗಿ ಯಾವುದೋ ಒಂದು ಪಾತ್ರೆ ತರ್ಲಿಲ್ಲ, ತನ್ನ ಬೊಗಸೇನೋ ಪಾತ್ರೆ ಅಂತ ಹಿಂಗ ಹಿಡದು ಪಾತ್ರೆ ತರ್ಲಿಲ್ಲ, ಹಿಂಗ್ ಬೊಗಸಿ ಹಿಡದ. ಹಿಂಗ ಹೋಗಿ ಚೆಲ್ಲಿ ಬರಬೇಕು ಅಂತ ಹೊಂಟನ. ಗೋವಿಂದ ಭಟ್ ಗುರು ಅಂತಾನ, ಏ ಶರೀಫ ಅದನ್ನ ಯಾರೂ ತುಳಿಲಾರ್ದಲ್ಲಿ ಚೆಲ್. ಅವಾಗ ಶರೀಫ್ ಅಂದ ಕೈಯಾಗಿ ಹಿಡ್ಕೊಂಡು, ಏನಪ್ಪ ಇದು ಗುರುಗಳು ಎಂತಾವ ಆಜ್ಞೆ, ಯಾರೂ ತುಳಿಲಾರ್ದಲ್ಲಿ ಚೆಲ್ಲು ಅಂದ್ರೆ ಯಾವ್ದಾರೇ ಕಡೆ ಚೆಲ್ಲಿದೆ ಅಲ್ಲೇ ಕ್ರಿಮಿಕೀಟಗಳು ಇರ್ತಾವ, ಅವು ತುಳಿತಾವ. ದನಕರುಗಳು ತುಳಿಬಹುದು, ದಾರ್ಯಾಗಿ ಚೆಲ್ಲಿದ್ರೆ ಮಂದಿ ತುಳಿಬಹುದು. ಯಾರೂ ಕಾಲ್ ಇಡ್ಲಾರ ಜಾಗ ಯಾವ್ದೈತಿ ಜಗತ್ತಿನೊಳಗ ಅಂತಂದ್ರ ನನ್ನ ಹೃದಯ. ನನ್ನ ಹೃದಯದೊಳಗೆ ಯಾರೂ ಕಾಲಿಡಕ್ ಆಗಂಗಿಲ್ಲ. ಎಲ್ಲಾ ಕಡೆ ಕಾಲಿಡ್ತಾರ, ಎಲ್ಲಾರು ಅಡ್ಡಾಡ್ತಾರ. ಅದಕ್ಕೊಂದು ವಿಚಾರ ಮಾಡಿದ ಶರೀಫ, ಗುರು ಏನ್ ಅದಾನಲ್ಲ, ಇವತ್ತ ಆ ಗುರು ನನಗೆ ದೊರಕಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿ ತನ್ನೊಳಗಿರುವಂತ ಕಫವನ್ನು ಘಟ ಘಟ ಎತ್ತಿ ಕುಡುದ. ಗೋವಿಂದ ಭಟ್ ನೋಡಿ ಆಶ್ಚರ್ಯ ಆದ. ಗುರು, ಯಾಕೋ ಶರೀಫ ಏನ್ ಮಾಡಿದಿ? ಏನಿಲ್ಲಪ್ಪ, ನೀ ಯಾರೂ ತುಳಿಲಾರದಲ್ಲಿ ಚೆಲ್ಲು ಅಂತ ಹೇಳಿದಿಲ್ಲ, ಮತ್ತೆ ಚೆಲ್ಲಬೇಕಂದ್ರೆ ಎಲ್ಲಾ ಕಡೆ ಮಂದಿ ಅಡ್ಡಾಡ್ತಾರ, ಎಲ್ಲಾ ಕಡೆ ಕಾಲಿಡ್ತಾರ. ಆದ್ರೆ ಈ ಜಗತ್ತಿನೊಳಗ ಕಾಲ್ ಇಡ್ಲಾರ ವ್ಯಕ್ತಿ ಒಬ್ಬವಾದ ಹೃದಯ ಜಾಗ ಒಂದೈತಿ ಅಂದ್ರ ಅದು ಈ ಹೃದಯ.
ಅದು ನಿನಗ ಬಿಟ್ರೆ ಗುರುವಿಗೆ ಬಿಟ್ರೆ ಯಾರಿಗೂ ಆ ಜಾಗ ಇಲ್ಲಪ್ಪ, ಅದಕ್ಕೆ ನಾ ಅದನ್ನ ಎತ್ತಿ ಕೊಡ್ದೀನಿ ಅಂತ ಶರೀಫ. ನಾಳೆ ನಾನು ನಿಮ್ಮ ಮನೆಗೆ ಬರ್ತೀನಿ, ನಾನು ಕೆಮ್ತೀನಿ. ಎಷ್ಟು ಮಂದಿ ಕೈ ಹಿಡಿತೀರಿ? ಕೈ ಎತ್ತಿ ಎತ್ರೆ ಹೋಗ್ರಿ. ನಾ ಹೇಳಿನಂತ ಎತ್ಬೇಡ್ರಿ. ಗುರುವಿನ ಬಗ್ಗೆ ಶ್ರದ್ಧಾ. ಕುಡಿದ ತಕ್ಷಣ ಶರೀಫ ಹಾಡಿದ, ಹೇಳಿದ, ದೊರಕಿದ ಗುರು ದೊರಕಿದ, ಇವತ್ತು ಗುರು ನನಗೆ ದೊರಕಿದ. ಇಲ್ಲಿವರೆಗೂ ದೊರಕಿರ್ಲಿಲ್ಲ. ಯಾವಾಗ ದೊರಕಿದ ಅಂದ್ರೆ ಗುರುವಿನ ಅಮೃತ ಸಿಕ್ತಲ್ಲ, ಅದೇ ಪಾದೋದಕ್ಕೆ, ಅದೇ ಪ್ರಸಾದ, ಗುರುವಿನ ಅಮೃತ. ಅದು ಗುರುವಿನ ಬಗ್ಗೆ ಶ್ರದ್ಧಾ. ಈ ಶ್ರದ್ಧಾ ಯಾವಾಗ ನಮಗೆ ಬರಂಗಿಲ್ಲ ಅಲ್ಲಿವರೆಗೂ ನಾವು ಯಾವ ದಾರಿಯನ್ನು ಹಿಡಿದು ಹೋದ್ರೂ ನಾವು ಗುರಿ ಮುಟ್ಟಂಗಿಲ್ಲ. ಅದಕ್ಕೊಂದು ಗಾದಿ ಮಾತೈತಿ, ನಿಮ್ಗೆ ಗೊತ್ತಿರಬೇಕು. ಪ್ರವಾಸಕ್ಕೆ ಹೋದಾಗ ತಂಬಿಗೆ ಗುರುವಿನ ಮೇಲೆ ನಂಬಿಕೆ ಇರಬೇಕಂತ. ಎಷ್ಟು ಚಲೋ ಐತಿ. ಹೇ ತಮ್ಮ, ಪ್ರವಾಸಕ್ಕೆ ಹೋದಾಗ ತಂಬಿಗಿರಬೇಕು, ಗುರುವಿನ ಮೇಲೆ ನಂಬಿಕೆ ಇರಬೇಕು ಅಂತ. ಗುರುವಿನ ಸೇವಾ ಮಾಡ್ತಾ ಮಾಡ್ತಾ ಬೆಳೆದ ಮಕ್ಕಳು ಇವತ್ತು ಗುರುವಿನ ಸೇವಾ ಮಾಡೋದಿಲ್ಲ. ಚಲೋ ಹೆಣ್ತಿರ್ಬೇಕು. ಅವು ವಿದೇಶಿ, ಇವು ಹೊಡೆದಿದ್ದು ಪರದೇಶಿ. ಮುಗಿತಾವ, ಅಲ್ಲಿ ಹೋಗ್ತಾವ. ಇವಿಲ್ಲ. ಮೊನ್ನೆ ಅಮೇರಿಕಾದಾಗ ಒಬ್ಬ ಅದಾನ, ಹೋಗ್ಯಾನ ದುಡ್ಯಾಕ. ಅವ್ವ ಅಪ್ಪ ಸತ್ರ, ನನಗ್ ಫ್ಲೈಟ್ ಸಿಕ್ಕಿಲ್ಲ, ನಮ್ಮ ಅವ್ವ ಅಪ್ಪನ ಹೆಣ ಮಣ್ಣು ಮಾಡ್ರಿ, ನಿಮಗ್ ಫೋನ್ ಪೇ ಮಾಡ್ತೀನಿ ಅಂದಾನ. ಅವ್ವ ಅನ್ನ ಫೋನ್ ಪೇ ಮಾಡೋ ಮಕ್ಕಳು ಹುಟ್ಟ್ಯಾವ. ಏನಾರ ಕೇಳ್ರಿ, ಫೋನ್ ಪೇ ಅನ್ನುವಂತ ಮಕ್ಕಳು ಹುಟ್ಟ್ಯಾವ. ಅಮೇರಿಕಾದೊಳಗ ಅದಾನ, ತಂದೆ ತಾಯಿ ಸತ್ತಾರ ಅಂದ್ರ ಅಲ್ಲೇ ಮಣ್ಣು ಮಾಡಿ ನಿಮಗೆ ಫೋನ್ ಪೇ ಮಾಡ್ತೀನಿ ಅನ್ನುವಂತ ಮಕ್ಕಳು ಹುಟ್ಟ್ಯಾವ. ಅಂದ್ರೆ ಈ ನಾಡಿನೊಳಗ ಮತ್ತೊಮ್ಮೆ ಸಿದ್ದೇಶ್ವರ ಸ್ವಾಮಿಗಳಂತವ್ರು ಹುಟ್ಟಿ ಬರಬೇಕಾಗೈತಿ, ನಮಗೆ ಅರಿವು ನೀಡಬೇಕಾಗೈತಿ, ನಮ್ಮ ದಾರಿ ತರಬೇಕು. ಅವ್ರು ಹುಟ್ಟಿ ಬರಬೇಕು. ಎಲ್ಲಿ ಹೋದ್ರು ಏನು ಕಾಯಕ? ಉಪನಿಷತ್ತು, ಭಗವದ್ಗೀತಾ, ಪತಂಜಲ ಯೋಗ ಸೂತ್ರ, ಕಠೋಪನಿಷತ್ತು, ಈಶೋಪನಿಷತ್ತು. ಏನು ಕೇಳಿದ್ರು ಪ್ರವಚನವನ್ನು ಯಾರ ಬಾಯಿಗೆ ಕೇಳಬೇಕಪ್ಪ ಇವರ ಬಗ್ಗೆ ಅಂದ್ರೆ ಅದು ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆನ ಕೇಳಬೇಕು ಅನ್ನುವಂಗ ಮಾತಾಡೋ ಜ್ಞಾನ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನುವಂತ ಒಂದು ಮಾತದು. ವಿದ್ಯೆ ಇದ್ದವ ಜಗತ್ತಿನೊಳಗೆ ಎಲ್ಲಾ ಕಡೆ ಪೂಜೆಗೊಳ್ತಾನ. ಯಾರು ಚಲೋ ವಿದ್ಯೆ ಕಲಿತಾರೋ ಜಗತ್ತಿನೊಳಗ ಅವ ಎಲ್ಲಾ ಕಡೆ ಅವನಿಗೆ ಕಿಮ್ಮತ್ತು ಸಿಗತೈತಿ ಅನ್ನೋದಕ್ಕ ಅಮೇರಿಕಾದೊಳಗೂ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು ಹೋದ್ರೆ ನೂರಾರು ಜನ ಬಂದು ವಿದ್ಯೆಯನ್ನು ಕಲಿತಿರುವಂತ ಯೋಗಿಗಳ ಮಾತನ್ನ ಕೇಳ್ತಿದ್ರು. ಅಂದ್ರ ಜ್ಞಾನಕ್ಕೆ ಈ ಜಗತ್ತಿನೊಳಗೆ ಎಷ್ಟು ಬೆಲೆ ಅದ. ಕಾಕಚೇಷ್ಟೆ ಭಕೋ ಧ್ಯಾನಂ ಶ್ವಾನ ನಿದ್ರೆ ತಥೈವಚಃ ಅಲ್ಪಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ ಅಂತ ಬರೀತಾರೆ ಸಂಸ್ಕೃತದೊಳಗೆ. ಕಾಕಚೇಷ್ಟೆ, ಮಕ್ಕಳಾದವರಿಗೆ ಕಾಕಚೇಷ್ಟೆ ಇರಬೇಕು. ಭಕೋ ಧ್ಯಾನಂ, ಸಮುದ್ರದೊಳಗೆ ಒಂಟ ಕಾಲ ಮೇಲೆ ನಿಂತ್ಕೊಂಡು ಬಕಪಕ್ಷಿ ಧ್ಯಾನ ಮಾಡ್ತಿರ್ತದ, ನೋಡ್ಬೇಕು ನೀವು. ಈ ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ ನೊಳಗೆ ಬರ್ತಿರ್ತೈತಿ ನೋಡ್ರಿ ನೀವು. ಎಂತ ದೊಡ್ಡ ದೊಡ್ಡ ತೆರೆಗಳು ಬಂದು ಬಡದ್ರು ಒಂದೇ ಕಾಲ ಮೇಲೆ ನಿಂತು ಬಕಪಕ್ಷಿ ಧ್ಯಾನ ಮಾಡ್ತಿರ್ತೈತಿ. ಹಂಗ ಮಕ್ಕಳಾದವರು ಸದಾ ಕಾಲ ಧ್ಯಾನವಂತರಾಗಿರ್ಬೇಕು, ಒಂದೇ ಗುರಿ ಇರಬೇಕು. ಬಕಪಕ್ಷಿ ಹೆಂಗ್ ಒಂದೇ ಕಾಲ ಮೇಲೆ ನಿಂತು ಒಂದೇ ಗುರಿ.
ಏನಾಗ್ಬೇಕಂತ ಮಾಡಿಯೋ ತಮ್ಮ ಇನ್ನು ಮುಂದೆ ನೋಡನ್ರಿ PUC ಮುಗಿಲಿ ಅಂತಾರೆ ಇವ್ರು. ಗುರಿ ಶ್ವಾನ ನಿದ್ರೆ ತಥೈವ ಚಃ. ಶ್ವಾನ ನಿದ್ರೆ ಅಂದ್ರ ನಾಯಿ ನಿದ್ದೆ ಮಾಡ್ಬೇಕು. ವಿದ್ಯಾರ್ಥಿಗಳು, ಮಕ್ಕಳಾದವರು, ಸಾಧಕರಾದವರು, ಓದಬೇಕಾದವರು ಶ್ವಾನ ನಿದ್ರೆ ನಾಯಿ ನಿದ್ದೆ ಮಾಡ್ಬೇಕಂತ. ನಾಯಿ ಜೋರು ಗಾಳಿ ಬಿಟ್ರೆ ಹೇಳ್ತೈತಿ. ಅಷ್ಟು ಎಚ್ಚರದ ನಿದ್ರೆ ನಾಯಿದು. ಈ ಜಗತ್ತಿನಲ್ಲಿ ಬಹಳಷ್ಟು ಎಚ್ಚರದ ನಿದ್ದೆಯನ್ನು ಮಾಡೋದು ಒಂದ ಪ್ರಾಣಿ ನಾಯಿ. ಅದಕ್ಕೆ ಶ್ವಾನ ನಿದ್ರೆ ತಥೈವಚ ಅಂದ್ರು. ಮಕ್ಕಳಾದವರು ಶ್ವಾನ ನಿದ್ರೆಯನ್ನು ಮಾಡಬೇಕು. ಶಿಷ್ಯ ಆದವರು ಶ್ವಾನ ನಿದ್ರೆ ಮಾಡಬೇಕು. ಮಠದಾಗಿರುವಂತ ಕಜ್ಜಾಯಿ ಬುಟ್ಟಿ ಒಳಗ 30 ರೊಟ್ಟಿ ಉಂಡು ಅನ್ನ ಸಾಂಬಾರು ಉಂಡು ಮಕ್ಕೊಂಡ್ರ 3 ಬಕೆಟ್ ನೀರು ಹಾಕಿದ್ರು ಹೇಳಂಗಿಲ್ಲ. ಹಂಗಲ್ಲ, ಎಷ್ಟು ಮಂದಿ ಇಲ್ಲ. ಮಠದಾಗ ಬೆಳೆದವರು ಎಷ್ಟು ಮಂದಿ ಇಲ್ಲ. ಮಠದಾಗ ಬೆಳೆದವ್ರು ಎಲ್ಲರೂ ದೊಡ್ಡವರಾಗ್ತಾರಂತಿಲ್ಲ. ಅಲ್ಲಿ ಎಲ್ಲೋ ಒಬ್ಬ ಯೋಗಿ ಅಂತವ ಇರ್ತಾನೆ, ಮಹಾತ್ಮನಂತವ ಇರ್ತಾನೆ. ಅಲ್ಪಹಾರಿ, ಸ್ವಲ್ಪ ಉಣ್ಬೇಕಂತ. ಐತಿ ನೀಡ್ರಿ ಅಂತೇಳಿ ಹೊಡೆದು ಸೌದಿ ಹೊಚ್ಕೊಂಡು ಮಕ್ಕೊಂಡ್ನಂದ್ರ ಶಾಲೆನ ಮಾಸ್ತರ ಬಂದು ಎಬ್ಬಸ್ಬೇಕು. ಸ್ವಲ್ಪ ಉಣ್ಬೇಕು. ಯಾಕೆ ಇದನ್ನ ಹೇಳಾಕತ್ತೀನಿ ಅಂತಂದ್ರ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಮಲ್ಲಿಕಾರ್ಜುನ ಸ್ವಾಮಿಗಳ ಸೇವೆಯಲ್ಲಿದ್ದಾಗ ಸಿದ್ದೇಶ್ವರ ಅಜ್ಜವರು ಕೂಡ ಮಿತಾಹಾರಿಗಳಾಗಿತ್ತು. ಯಾವಾಗ್ಲೂ ಅವ್ರ ಕಾಯಿ ನೋಡ್ರಿ ಎಷ್ಟು ಸುಂದರ, ಬೆಳ್ಳಗೆ ಯೋಗಕಾರಿ. ದಾಸೋಗದೊಳಗ ಆಶ್ರಮದೊಳಗೆ ಎಲ್ಲಾ ಸಿಗತೈತೆ ಅಂತ ಚಲೋ ಹೊಡೆದ ದಮ್ಮಗ ನನಗಾಗ್ಲಿಲ್ಲ. ಬೆಳ್ಳನ ಕಾಯ, ಮಿತಹಾರಿಯಾಗಿರಬೇಕು, ಸ್ವಲ್ಪ ಉಣಬೇಕು. ಮಕ್ಕಳಿಗೆ ಮನ್ಯಾಗ ಊಟ ಕಡಿಮೆ ಕೊಡಿ. ಏನ್ರಿ ಸರ, ನಮ್ಮ ಮಕ್ಳು ಚಂದ ಉಂಡು ಆರಾಮಿರ್ಲಿ ಹೇಳ್ರಿ ಅನ್ಬೇಡ. ಅವು ಉಂಡು ಅಂದ್ರೆ ಮುಗಿದು ಹೋಗ್ರಿ ನಿಮ್ಮನ್ನು. ಮುಂದೆ ಅವರು ಫೋನ್ ಪೇ ಮಾಡ್ತಾರ ನೋಡಿ. ಕಾರಣ ಏನು ಅಂದ್ರೆ ಮಕ್ಕಳಿಗೆ ಇನ್ನೂ ಅವು ಎದ್ದಿರಂಗಿಲ್ಲ. ಇವತ್ತಿನ ತಾಯಂದ್ರ ನೋಡಿ ನನಗರೆ ಇಷ್ಟು ಇದು ಆಗೈತಿ. ಇನ್ನೂ ಮಕ್ಕಳು ಎದ್ದಿರಂಗಿಲ್ಲ. ಒಯ್ದು ಒಂದು ಡಬ್ಬ್ಯಾಗ ಉಪ್ಪಿಟ್ಟು ತಗೊಂಡು ತಿನ್ನಪ್ಪ, ಇನ್ನೂ ಅಲ್ಲೇ ಇರ್ತಾವ. ಬೇಡ, ಮಕ್ಕಳಿಗೆ ಸಂಸ್ಕಾರ ಕಲಿಸಿ. ಎದ್ದ ತಕ್ಷಣ ಮಕ್ಕಳು ಸ್ನಾನ ಮಾಡಿಕೊಂಡು ಭಸ್ಮ ಧರಿಸ್ಕೊಂಡು ಒಂದಿಷ್ಟು ದೇವರಿಗೆ ಕೈ ಮುಗಿದು ಬಂದ ಮೇಲೆ ಅವರಿಗೆ ಒಂದಿಷ್ಟು ಪ್ರಸಾದ ಕೊಡ್ರಿ, ಅದು ಮಿತಾಹಾರ ಕೊಡ್ರಿ. ಇಷ್ಟು ಓದಿದ ಮೇಲೆ ನಿನಗೆ ಮುಂದೆ ನಾಷ್ಟ ತಿಂಡಿ ಇದು ಇಲ್ಲ. ಮಕ್ಕಳಿಗೆ ಮನ್ಯಾಗ ಇಡ್ಲಿ ಮಾಡಿ ನಂತ ಒಂದು ಒಬ್ಬಿ ಪೂರ ಏನು ತೆಗೆದಿರ್ತಾಳ ಅದನ್ನ ಒಟ್ಟು ಮಕ್ಕಳಿಗೆ ಉಣಿಸಿದ್ರ ಅವೇನು ಹೋಗ್ಬೇಕು. 30 ಇಡ್ಲಿ ಹಾಕಿ ಕೊಟ್ಲು ಸಾಂಬಾರ್ ಚಟ್ನಿ ಹಾಕಿ ಅಂದ್ರೆ ಹೊಡಿತಾನ ಮಕ್ಕೋತಾನ ಶಾಲೆಯಾಗ ಹೋಗಿ. ಕಾರಣ ಏನು ಅಂತಂದ್ರೆ ಮಕ್ಕಳಿಗೆ ಮಿತಾಹಾರ ಇರಬೇಕು. ಸಿದ್ದೇಶ್ವರ ಅಜ್ಜವರು ಕೂಡ ಮಿತಾಹಾರಿಗಳಾಗಿ ಅವ್ರ ಬಗ್ಗೆ ಪ್ರವಚನ ಅಂದ್ರೆ ಅವ್ರ ಪವಾಡಗಳನ್ನು ಮಾಡಲಿಲ್ಲ. ಅವ್ರು ಏನು ನಡ್ಕೊಂಡು ಹೋದ್ರು, ಬದುಕಿನ ಉದ್ದಕ್ಕೂ ನಡ್ಕೊಂಡು ಹೋದ್ರು, ಅದೇ ಜೀವನದೊಳಗೆ ಎಲ್ಲರಿಗೂ ಈ ಜಗತ್ತಿನೊಳಗೆ ಪಾಠ ಆಯ್ತು. ಅವ್ರು ನೋಡಿ ಕಲಿಬೇಕಾಗಿದ್ದೇನು ಸರಳತೆ, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡದೇ ಇರುವುದು. ಈ ಜಗತ್ತಿನಲ್ಲಿ ನಾನು ಏನೂ ತಂದಿಲ್ಲ, ಏನೂ ಒಯ್ಯಂಗಿಲ್ಲ, ಇದು ಯಾವುದೂ ನಂದಲ್ಲ. ಕಡ್ಗೋಳ ಮಡಿವಾಳಪ್ಪ ಬರದ ದ್ರವ್ಯ ಗಳಿಸಿದಿ ತಮ್ಮ ಬಂಡಿಗೆ ಬಂಡಿ, ಸಂಪತ್ತು ಗಳಿಸಿದಿ ತಮ್ಮ ಬಂಡಿಗೆ ಬಂಡಿ, ಒಂದು ದಿನ ಉಣ್ಲಿಲ್ಲ ನೀ ಮೆಣಸಿನ ಹಿಂಡಿ, ಸಾಯು ತನಕ ಬರೀ ಸಪ್ಪಾನಮ್ಲಿ ಉಂಡಿ, ಸತ್ ಮೇಲೆ ಹೇಳ್ತಾರ ತಮ್ಮ ನಿನ್ನ ತಲೆ ಮೇಲೆ ಹೆಂಡಿ ಅಂತ ಬರೀತಾನ ಕಡ್ಗೋಳ ಮಡಿವಾಳ. ಸತ್ತಾಗ ಬರೋದಿಲ್ಲ ತಮ್ಮ, ಸತ್ತಾಗ ಬರೋದಿಲ್ಲ ತಮ್ಮ, ನಿನ್ನ ಪಾಲಿಗೆ ನೆನಸಿ ಮಾಡ್ತಾರ ಮನೆಯಾಗ ಸುರುಳಿ ಹೋಳಿಗೆ. ಸತ್ತಾಗ ಬರೋದಿಲ್ಲ ತಮ್ಮ, ನಿನ್ನ ಪಾಲಿಗೆ ನೆನೆಸಿ ಮಾಡ್ತಾರ ಮನೆಯಾಗ ಸುರುಳಿ ಹೋಳಿಗೆ. ಶೇಂಗದೋಳಿಗೆ ಹೂರ್ಣದೋಳಿಗೆ, ಶೇಂಗದೋಳಿಗೆ ಹೂರ್ಣದೋಳಿಗೆ, ಎಣ್ಣೆದೋಳಿಗೆ. ಸತ್ತಾಗ ಬರೋದಿಲ್ಲ ತಮ್ಮ, ನಿನ್ನ ಪಾಲಿಗೆ ನಿನ್ನ ಪಾಲಿಗೆ.
ಮಾಡಕ ಬಂದಿ ಸಂಸಾರ ಸಂತಿ ಸಂತಿಯೊಳಗ ತುಂಬೈತೋ 108 ಚಿಂತೆ ಮಾಡಕ ಬಂದಿದಿ ಸಂಸಾರ ಸಂತಿ ಸಂತಿಯೊಳಗ ತುಂಬೈತೋ 108 ಚಿಂತಿ ಹಗಲು ರಾತ್ರಿ ಹಿಡಿದೈತಿ ಬರೀ ಭ್ರಾಂತಿ ತಮ್ಮ ಹಗಲು ರಾತ್ರಿ ಹಿಡಿದೈತಿ ಬರೀ ಭ್ರಾಂತಿ ತಮ್ಮ ಸತ್ತಾಗ ಇಡುತ್ತಾರೋ ಒಂದೇ ರಾತ್ರಿ ಸತ್ತಾಗ ಇಡುತ್ತಾರೋ ಒಂದೇ ರಾತ್ರಿ ಸತ್ತಾಗ ಬರೋದಿಲ್ಲ ತಮ್ಮ ಸತ್ತಾಗ ಬರೋದಿಲ್ಲ ತಮ್ಮ ನಿನ್ನ ಪಾಲಿಗೆ ನೆನೆಸಿ ಮಾಡ್ತಾರ ಮನೆಯಾಗ ಸುರುಳಿ ಹೋಳಿಗೆ ಸೌಕರ ಗೌಡ ಅಂತರ ಜಾಸ್ತಿ 4 ಮಂದಿ ನೀನಾಗ ಇರುತ್ತಾರ ಸಾತಿ ಸೌಕರ ಗೌಡ ಅಂತರ ಜಾಸ್ತಿ 4 ಮಂದಿ ನೀನಾಗ ಇರುತ್ತಾರ ಸಾತಿ ಸತ್ತಾಗ ಬರೋದಿಲ್ಲೋ ನೋಡಕ ಮೋತಿ ಸತ್ತಾಗ ಬರೋದಿಲ್ಲೋ ನೋಡಕ ಮೋತಿ ಹೆಂಡತಿ ಅಳತಾಳೋ 3 ರಾತ್ರಿ ಹೆಂಡತಿ ಅಳತಾಳೋ 3 ರಾತ್ರಿ ಸತ್ತಾಗ ಬರೋದಿಲ್ಲ ತಮ್ಮ ನಿನ್ನ ಪಾಲಿಗೆ ನಿನ್ನ ಪಾಲಿಗೆ ಸತ್ತಾಗ ಬರೋದಿಲ್ಲ ತಮ್ಮ ನಿನ್ನ ಪಾಲಿಗೆ ನೆನೆಸಿ ಮಾಡ್ತಾರ ಮನ್ಯಾಗ ಸುರುಳಿ ಹೋಳಿಗೆ ಕ್ಷಣಿಕದ ಆಸೆಗೆ ಮರಳಾಗಬೇಡ ಗುರು ಸಿದ್ದೇಶ್ವರನ ನೀ ಮರಿಬೇಡ ಗುರು ಸಿದ್ದೇಶ್ವರನ ಗುರು ಸಿದ್ದೇಶ್ವರನ ಕ್ಷಣಿಕದ ಆಸೆಗೆ ಮರಳಾಗಬೇಡ ಗುರು ಸಿದ್ದೇಶ್ವರನ ನೀ ಮರಿಬೇಡ ಇದ್ದರೆ ಇರುವಲ್ಲೋ ಹತ್ತೂರ ನೋಡ ಇದ್ದರೆ ಇರುವಲ್ಲೋ ಹತ್ತೂರ ನೋಡ ಸಾಯೋ ತನಕ ಗುಡ್ಡಗಾಡೋ ನವನಿಯ ತೋಡ ಸಾಯೋ ತನಕ ಗುಡ್ಡಗಾಡೋ ನವನಿಯ ತೋಡ ಸತ್ತಾಗ ಬರೋದಿಲ್ಲ ತಮ್ಮ ನಿನ್ನ ಪಾಲಿಗೆ ನೆನೆಸಿ ಮಾಡ್ತಾಗ ಮನೆಯಾಗ ಸುರುಳಿ ಹೋಳಿಗೆ ಉಳ್ಳದೋಳಿಗೆ ಸೇಗದೋಳಿಗೆ ಉಳ್ಳದೋಳಿಗೆ ಸೇಗದೋಳಿಗೆ ಸತ್ತಾಗ ಬರೋದಿಲ್ಲ ತಮ್ಮ ನಿನ್ನ ಪಾಲಿಗೆ ನಿನ್ನ ಪಾಲಿಗೆ ನಿನ್ನ ಪಾಲಿಗೆ ಏನನ್ನೂ ತಗೊಂಡು ಹೋಗಂಗಿಲ್ಲ. ನಮ್ಮ ಜೊತೆಗೆ ಬರೋದು ಯಾವುದು ಕೊನೆವರೆಗೂ ಅಂದ್ರೆ ನಾವು ಗಳಿಸಿರುವಂತ ಜ್ಞಾನ ಅಷ್ಟ ನಮ್ಮ ತಲೆಯಾಗ ಉಳಿದಿದ್ದು ಯಾವುದೂ ಇರಂಗಿಲ್ಲ. ನಾಡಿನ ಯಾವುದನ್ನೂ ತಗೊಂಡು ಹೋಗಂಗಿಲ್ಲ.
ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗೋದದ. ಬಂದಾಗ ಏನೂ ತಂದಿಲ್ಲ, ಹೋಗಾಗ ಏನೂ ಒಯ್ಯಂಗಿಲ್ಲ. ಅದಕ್ಕೆ ಇರುವಷ್ಟು ದಿನ ಚಂದಗ ಪ್ರೀತಿಯಿಂದ ಬದುಕ್ರಿ, ಒಬ್ಬರಿಗೊಬ್ಬರನ್ನ ಪ್ರೇಮದಿಂದ ಮಾತಾಡ್ಸ್ರಿ. ಗಿಡ ಇಷ್ಟು ದೊಡ್ಡದಾಗೈತಿ, ನೆರಳು ಕೊಡ್ತೈತಿ, ಮನುಷ್ಯ ಇಷ್ಟು ದೊಡ್ಡವಾಗಿ ನೀ ಯಾರಿಗೆ ನೆರಳಾಗಿ ಅನ್ನುವಂಥ ತತ್ವವನ್ನ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ತಮ್ಮ ಪ್ರವಚನ ಉದ್ದಕ್ಕೂ ಅಧ್ಯಯನ, ಸೇವಾ, ಪ್ರೇಮದಿಂದ ಬದುಕುವುದು ಇದನ್ನು ಕಲಿಸ್ತಾ ಬಂದರು. ಅವ್ರ ಜೀವನದೊಳಗೆ ಪವಾಡಗಳಾಗ್ಲಿಲ್ಲ ಅಂದ್ರೆ ಪವಾಡ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಕಾರಣ ಏನು ಅಂದ್ರೆ ಅವರ ಜೀವನವೇ ಒಂದು ಬದುಕೇ ಪವಾಡ ಆಯ್ತು ಅನ್ನುವಂಥದ್ದು. ಎಲ್ಲರೂ ಪ್ರವಚನ ಮಾಡಿದ್ರು, ತಮ್ಮ ತಮ್ಮ ವ್ಯವಸ್ಥೆಯನ್ನು ನೋಡ್ಕೊಂಡ್ರು. ಪ್ರವಚನ ಆದ್ಮೇಲೆ ಯಾವ ಊರೊಳಗೆ ಹೋದ್ರೂ ಕೂಡ ಪ್ರವಚನ ಮಾಡಿದ್ರೆ ಸಿದ್ದೇಶ್ವರ ಸ್ವಾಮೀಜಿಯವರು ಅಲ್ಲಿಂದ ₹1 ಕೂಡ ಒಯ್ತಿರ್ಲಿಲ್ಲ. ಕಾರಟಿಗೊಳಗ ಪ್ರವಚನ ಮಾಡ್ಯಾರ, ಎಲ್ಲಾ ಭಾಗದೊಳಗ ತಾಲೂಕುಗಳಲ್ಲಿ ಪ್ರವಚನ ಮಾಡ್ಯಾರ, ನಿಮ್ಮಲ್ಲಿ ಕೂಡ ಮಾಡ್ಯಾರಿಲ್ಲ, ಸುತ್ತಮುತ್ತ ತಾರಿಹಾಳ ಅಲ್ಲಿ ಮಾಡ್ಯಾರ. ಅಲ್ಲಿ ಸುಮಾರು ದುಡ್ಡು ಕೂಡ್ತದ. ಕೂಡಿರುವ ದುಡ್ಡನ್ನ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಬಂದು ಭಕ್ತರು ಕೇಳ್ತಾರಪ್ಪ, ಈ ದುಡ್ಡು ಕೂಡೈತಿ, ಈ ಊರಾಗ ಶಾಲೆ ಇಲ್ಲ ಅಂತೀರಪ್ಪ, ಶಾಲೆ ಕಟ್ಟಾಕ ಈ ದುಡ್ಡು ಉಪಯೋಗ ಮಾಡ್ಕೊಡ್ರಿ ಅಂತ ಆ ಊರಾನ ಬಡ ಮಕ್ಕಳ ಶಾಲೆಯನ್ನು ಕಟ್ಟಾಕ ತಮ್ಮ ಜೀವನವನ್ನು ಮುಡಿಪಿಟ್ಟವರು ಸಿದ್ದೇಶ್ವರ ಸ್ವಾಮೀಜಿಯವರು. ನೋಡಿ, ಜ್ಞಾನಕ್ಕೆ ಒತ್ತು ಕೊಟ್ಟು ಮಕ್ಕಳಿಗೆ ಶಾಲೆ ಇಲ್ಲ ಅಂತೀರಿ, ಶಾಲೆ ಕಟ್ಟಿಸ್ರಿ, ಮಕ್ಕಳು ವಿದ್ಯಾವಂತರಾಗ್ಲಿ, ಈ ದುಡ್ಡು ಅದಕ್ಕೆ ಬಳಸ್ರಿ, ನಿಮ್ಮ ಊರಾನ ಮಕ್ಕಳು ಪ್ರತಿಯೊಬ್ಬರು ಶಾಲೆಗೆ ಹೋಗುವಂಗಾಗ್ಲಿ ಅಂತ ಆ ಊರಾಗ ಪ್ರವಚನ ಮಾಡಿ ಆ ದುಡ್ಡು ಅಲ್ಲೇ ಕೊಟ್ಟು ಆ ಊರಿನ ಏಳಿಗೆಯನ್ನು ಬಯಸಿ ಬಂದರು. ಯಾವತ್ತೂ ಕೂಡ ಏನೂ ತರಲಿಲ್ಲ. ಗೊತ್ತಿತ್ತು ನಾ ಏನೂ ತಂದಿಲ್ಲ, ಹೋಗಾಗಿ ಏನೂ ಒಯ್ಯಂಗಿಲ್ಲ ಅನ್ನೋ ತತ್ವ ಗೊತ್ತಿತ್ತು. ಅದೇ ಜ್ಞಾನ. ಜ್ಞಾನ ಅಂದ್ರೆ ಏನಿಲ್ಲ, ಬಹಳ ಪುಸ್ತಕ ಓದಿದ ತಕ್ಷಣ ಜ್ಞಾನಿಗಳ ಅನ್ನೋದನ್ನ ನಾವ್ ಯಾರಿಗ್ರೆ ಚಲೋ ಓದ್ಯಾರ ಬಿಡ್ರಿ, ಬಾರಿ ಜ್ಞಾನಿರಿವ ಅನ್ನಕ್ಕಾಗತ್ತನು? ಇಲ್ಲ. ಯಾರಿಗೆ ಜ್ಞಾನಿಗಳಂತಾರ, ಯಾಕೆ ಸಿದ್ದೇಶ್ವರ ಅಜ್ಜವ್ರಿಗೆ ಜ್ಞಾನ ಯೋಗಿ ಅಂತ ಕರೆದ್ರು ಅಂದ್ರ, ಯಾರು ನಿಜವಾದ ಜೀವನ ಅಂದ್ರೆ ಏನಂತ ತಿಳ್ಕೊಂಡು ಬದುಕ್ತಾರ ಅವನಿಗೆ ನಿಜವಾದ ಜ್ಞಾನ ಯೋಗಿ ಅಂತ ಕರೀತಾರೆ ಹೊರತು ಪುಸ್ತಕ ಓದಿದವ್ರಿಗೆಲ್ಲ. ಬದುಕಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡವ್ರು, ಹೆಂಗ ಬದುಕಬೇಕು ಅಂತ ತಿಳ್ಕೊಂಡು ಪ್ರವಚನ ಮಾಡಿದವರು, ನುಡ್ದಂಗ ನಡೆದವರನ್ನ ಜ್ಞಾನಿಗಳು ಅಂತ ಕರೆದವರು. ಇಲ್ಲೇ ನಿಮ್ಮ ಪಕ್ಕದೊಳಗ ಸಿದ್ದಾರೂಢನ ಮಠ ಅದ. ಸಿದ್ದಾರೂಢರು ಪ್ರವಚನ ಮಾಡ್ತಿದ್ರು. ಅವರು ಪ್ರವಚನ ಮಾಡಾಗ ಲಕ್ಷ ಲಕ್ಷ ಜನ ಸೇರ್ತಿದ್ರು. ಹೆಂಗ ಸಿದ್ದೇಶ್ವರ ಅಪ್ಪವರು ಪ್ರವಚನ ಮಾಡಿದ್ರೆ ಬೆಳಗಿನ ಜಾವ ನಸುಕಿನ ಒಳಗನೆ 6 ಗಂಟೆಗೆ ಜನ, 10-20 ಸಾವಿರ ಗಟ್ಟಲೆ ಜನ. ಅಂತ ನಸುಕಿನೊಳಗೆ ಹೋಗಿ ಅವರು ಪ್ರವಚನ ಕೇಳೋದೇ ಯೋಗ ಅಂತ ಅನ್ಕೊಂಡಿತ್ತು ಜನ. ಯಾವ ಊರಾಗ ಹಚ್ಚಿರ್ತಾರ ಆ ಊರಾಗ ಅಷ್ಟಲ್ಲ, ಸುತ್ತಮುತ್ತಲಿನ ಹಳ್ಳಿ ಜನ ಎಲ್ಲ ಹೋಗಿ ಅವರು ಪ್ರವಚನ ಕೇಳಿದ್ ಬಂದು ಉದಾಹರಣೆಗಳು. ಅಂತ ಸಿದ್ದೇಶ್ವರ ಅಜ್ಜವರು ಹೆಂಗ ಪ್ರವಚನ ಮಾಡ್ತಿದ್ರು ಅದೇ ತರನಾಗಿನೂ ಕೂಡ ಸಿದ್ದಾರೂಢರು ಪ್ರವಚನ ಮಾಡ್ತಿದ್ರು. ಹುಬ್ಬಳ್ಳಿ ಬಹಳ ದೊಡ್ಡ ಶರಣರ ನಾಡಿದು, ದೊಡ್ಡ ಶರಣರ ನಾಡಿದು. ಎಂತಿಂತವ್ರು ನಿಲ್ಸಾರ. 3000 ಮಠದ ಗುರುಸಿದ್ದೇಶ್ವರಂತವ್ರು, ಸಿದ್ದಾರೂಢರಂತವ್ರು, ಗುರುನಾಥರೂಢರಂತವ್ರು, ಉಣಕಲದ ಸಿದ್ದಪ್ಪಜ್ಜನಂತವ್ರು, ಎಷ್ಟು ಮಂದಿ ಮಹಾತ್ಮರು, ಒಬ್ರ ಇಬ್ರ, ಧಾರವಾಡದ ಮೃತ್ಯುಂಜಯಪ್ಪಗಳು, ಗರಗದ ಮಡಿವಾಳಪ್ಪನವರು, ನವಲಗುಂದ ನಾಗಲಿಂಗಾಜ್ಜ, ಪಕ್ಕದೊಳಗೆ ಶರೀಫ, ಒಬ್ರ ಇಬ್ರ ಎಲ್ಲಾರು ಫೇಮಸ್, ಒಬ್ರು ಸಣ್ಣವ್ರಿಲ್ಲ. ಅಂತ ಸಿದ್ದಾರೂಢರು ಪ್ರವಚನ ಮಾಡ್ತಿದ್ರು, ಲಕ್ಷಗಟ್ಲೆ ಜನ ಸೇರಿದ್ರು. ನಡೆದ ಘಟನಾ ಹೆಂಗೈತು ನೋಡ್ರಿ, ಕೇಳ್ರಿ. ಹಿಂಗೇನು ಪ್ರವಚನ ಮಾಡಿದ ತಕ್ಷಣ ಒಂದು ಚೇರ್ ಹಾಕ್ತಿದ್ರು. ಅಲ್ಲಿ ಮುಂದೆ ಬಂದವರೆಲ್ಲ ಭಕ್ತರು ಸಾಲಕ್ಕೆ ಅವ್ರನ್ನ ನಮಸ್ಕಾರ ಮಾಡ್ತಿದ್ರು. ಸಿದ್ದಾರೂಢರು ನಮಸ್ಕಾರ ಮಾಡ್ತಿದ್ರು. ನಮಸ್ಕಾರ ಮಾಡುವಾಗ ಬಂದು ಎಲ್ಲರೂ ಭಕ್ತರು ನಮಸ್ಕಾರ ಮಾಡಿ ಒಬ್ಬೊಬ್ಬರು ಒಂದೊಂದು ಕಾಯಿ ತಂದಿದ್ರು, ತೆಂಗಿನಕಾಯಿ. ಅದನ್ನ ಹಿಂಗೆ ಹಿಡಿತಿದ್ರು. ಸಿದ್ದಾರೂಢರು ಅದಕ್ಕೆ ಆಶೀರ್ವಾದ ಮಾಡ್ತಿದ್ರು.
ನೀವು ಮಠಗಳಿಗೆ ದೇವಸ್ಥಾನಗಳಿಗೆ ಹೋದಾಗ ಕಾಯಿ ಆಶೀರ್ವಾದ ಕೊಡ್ತಾರೆ. ಆ ಕಾಯಿ ಹಿಂಗ್ ಹಿಡಿತಿದ್ರು. ಈ ಸಿದ್ದಾರೂಢರ ಹೆಸರು ಕೇಳಿರುವಂತ ಶಿಶುನಾಳ ಶರೀಫ ಅವರನ್ನು ನೋಡಬೇಕು ಅಂತ ತಿಳ್ಕೊಂಡು ಒಂದ್ಸರಿ ಭೇಟಿ ಆಗ್ಬೇಕು. ಇವರು ಬಹಳ ದೊಡ್ಡ ಜ್ಞಾನಿಗಳದಾರ, ಇವ್ರ ಬಗ್ಗೆ ಬಹಳ ಕೇಳೀನಿ, ನೋಡ್ಬೇಕು, ಭೇಟಿ ಆಗ್ಬೇಕಂತೇಳಿ ಶರೀಫನೂ ಕೂಡ ಸಿದ್ದಾರೂಢರ ಭೇಟಿಗೆ ಬರ್ತಾನ. ಪ್ರವಚನ ಮುಗಿದಿತ್ತು, ಎಲ್ಲರೂ ಲೈನ್ ಒಳಗೆ ಬರ್ತಾ ಇದ್ರು ಭಕ್ತರು. ಇವ ಅದನ್ನು ನೋಡಿದ ಶರೀಫ, ಸಿದ್ದಾರೂಢರ ಹತ್ರ ಬರುವಂತ ಜನ ಎಲ್ಲ ಕೈಯೊಳಗೆ ಕಾಯಿ ಹಿಡ್ಕೊಂಡು ಹೊಂಟಾರೆ, ನಾನು ಒಂದು ಕಾಯಿ ಹಿಡ್ಕೊಂಡು ಹೋಗ್ಬೇಕಂದ. ನಾವು ಲೈನ್ ಒಳಗೆ ಕಾಯಿ ಹಿಡ್ಕೊಂಡು ಬಂದ. ಇವ್ರು ಹಿಂಗ ಆಶೀರ್ವಾದ ಮಾಡ್ತಿದ್ರು. ಜನ ನಮಸ್ಕಾರ ಮಾಡಿ ಅದನ್ನ ತಗೊಂಡು ಮನೆಗೆ ಹೋಗ್ತಿದ್ರು. ಒಬ್ಬರು ಪೂಜೆ ಮಾಡ್ತಿದ್ರು, ಒಬ್ರು ಮನ್ಯಾಗ ಕಳ್ತಿದ್ರು, ಒಬ್ರು ಏನೇನೋ ಮಾಡ್ತಿದ್ರು. ಅವ್ರು ತಿಳ್ದಂಗ ಒಬ್ರು ಸಂಡೇ ಬಂದೈತೆ ಅಂತೇಳಿ ಒಡದ್ ಚಟ್ನಿ ಮಾಡಿ ಉಂಡೋರು ಅದ. ಹಂಗ ಸಿದ್ದಾರೂಢರು ಕಾಯಿಗಳಿಗೆ ಆಶೀರ್ವಾದ ಮಾಡ್ತಿದ್ರಲ್ಲ, ಅದನ್ನು ನೋಡಿ ಶರೀಫ ತಾನೂ ಒಂದು ಕಾಯಿ ತಗೊಂಡು ಹೋದ. ಹಿಂಗ್ ಹಿಡದ, ತನ್ನ ಪಾಳೆ ಬಂತು. ಹಿಂಗ್ ಹಿಡಿದ ತಕ್ಷಣ ಸಿದ್ದಾರೂಢರು ಅದ್ರ ಮೇಲೆ ಆಶೀರ್ವಾದ ಮಾಡಿದ್ರು. ಎಲ್ಲರಂಗ ಶರೀಫ ತಗೊಂಡು ಹೋಗ್ಲಿಲ್ಲ. ಅವನು ಶರೀಫ್ ಎಲ್ಲರಂಗೂ ತಗೊಂಡು ಹೋಗ್ಲಿಲ್ಲ. ಏನು ಮಾಡಿದ್ರಿ ಅಂದ. ಏನ್ ಮಾಡಿದ್ರಿ ಅಂದ ತಕ್ಷಣ ಸಿದ್ದಾರೂಢ ಗೊತ್ತಾತು, ಇವನು ಒಬ್ಬ ಜ್ಞಾನಿನ ಅದಾನ, ನಾ ಒಬ್ಬನ ಅಲ್ಲ. ಏನ್ ಮಾಡಿದ್ರಿ ಅಂತ ಕೇಳಿದ ಮತ್ ನಾಳೆ ನೀವು ಮಠಕ್ಕೆ ಎಲ್ಲರೂ ಹೋದಾಗ ಯಾರು ಸ್ವಾಮಿಗಳ ಮಠ ಏನ್ ಮಾಡಿದ್ರಿ ಅಂದಿರಿ. ಏನ್ ಮಾಡಿದ್ರಿ ಅಂದ ತಕ್ಷಣ ಇವನು ಜ್ಞಾನಿ ಅದಾನ ಅಂತ ತಿಳ್ಕೊಂಡು ಸಿದ್ದಾರೂಢ ಅಂತಾನ, ಆಶೀರ್ವಾದ ಮಾಡಿದ್ನಪ್ಪ, ಎಲ್ಲೈತಿ ತೋರಿಸ್ರಿ ಅಂದ. ಸುಮ್ಮನೆ ಎಲ್ಲೈತಿ ತೋರಿಸ್ರಿ. ಅವಾಗ ಸಿದ್ದಾರೂಢಗೆ ಅನಿಸ್ತು, ಬಹುಶಃ ಈ ಮಹಾತ್ಮನ ಅದಾನ, ಇವನು ಒಬ್ಬ ಯೋಗಿನ ಅದಾನ, ಅಟ್ಟ ಸರಳ ನಾನು ಆನ್ಸರ್ ಮಾಡಬಾರ್ದು ಅಂತ ಒಂದು ಕ್ಷಣ ವಿಚಾರ ಮಾಡಿ ಸಿದ್ದಾರೂಢ ಶರೀಫಿಗೆ ಹೇಳಿದ, ಏನಿಲ್ಲಪ್ಪ, ಭಗವಂತ ನನಗೊಂದು ಶಕ್ತಿ ಕೊಟ್ಟಾನ. ಏನು ಅಂದ್ರ ಬರೀ ಆಶೀರ್ವಾದ ಮಾಡೋದು ಕೊಟ್ಟಾನ, ಅದು ಏನು ಮಾಡಿದ್ರಿ ಅಂತ ತೋರಿಸೋ ಶಕ್ತಿ ನಿನಗ್ ಕೊಟ್ಟಾನಪ್ಪ ಅಂತ ಸಿದ್ದಾರೂಢ ಹೇಳಿದ. ಅದು ಏನಂತ ತೋರಿಸೋ ಶಕ್ತಿ ನಿನಗ್ ಕೊಟ್ಟಾನ ಅಂದಿದ್ದ ತಡ ಇವ ನಿಜವಾದ ಜ್ಞಾನಿ ಅದಾನಂತ ಶರೀಫ ಅವನನ್ನು ಹಾಡಿ ಹೊಗಳಿದ. ಇವ ನಿಜವಾದ ಜ್ಞಾನಿನ ಅದಾನ. ಸಿದ್ದಾರೂಢ ಬಂದವನು ಜ್ಞಾನಿಯಾಗಿದ್ದ, ಇವನು ಜ್ಞಾನಿಯಾಗಿದ್ದ. ಅವಾಗ ಶರೀಫ ಹಾಡಿದ, ತಿಕ್ಕಿಲ್ಲ ಬೆಳಗಿಲ್ಲ ತಳತಾಳ ಹೊಳಿತದ, ಕಂಚಿಂದಲ್ಲ ತಾಮ್ರದಲ್ಲ ಮೇರಿ ಮೇರಿ ಮಿಂಚತದ. ಇವ ಏನು ಕೊಡ ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಠ ಎಂತ ಚಂದ್ರುಳ ಕೊಡವ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಠ ಎಂತ ಚಂದ್ರುಳ ಕೊಡವ. ದಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತಾದ, ದಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತಾದ. ಕಂಚಿಂದಲ್ಲ ತಾಮ್ರದಲ್ಲ ಮೇರೆ ಮೇರೆ ಮಿಂಚಾತದ. ಏನು ಕೊಡ ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಠ ಎಂತ ಚಂದ್ರುಳ ಕೊಡವ. ಶಿವರಾತ್ರಿ ಜಾತ್ರೆಗೋಗಿ ಸಿದ್ಧರಾಮನ ದರ್ಶನ ಮಾಡಿ, ಸಿದ್ಧರಾಮನ ದರ್ಶನ ಮಾಡಿ, ಸಿದ್ಧರಾಮನ ದರ್ಶನ ಮಾಡಿ, ಸಿದ್ಧರಾಮನ ಸಿದ್ಧರಾಮನ ದರ್ಶನ ಮಾಡಿ, ಸಿದ್ಧರಾಮನ ದರ್ಶನ ಮಾಡಿ, ಸಿದ್ಧರಾಮನ ದರ್ಶನ ಮಾಡಿ, ಸಿದ್ಧರಾಮ
ಬಾಜಾರದಾಗ ಬಾಳಿ ಮಗುವ ಕೊಡ ಇವ ಇವ ಏನು ಕೊಡವ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದಣ್ಣ ಕೊಡವ ಶಿಶುನಾಳಧೀಶನು ತಿಥಿ ಮಾಡಿದ ಕೊಡ ತಿಥಿ ಮಾಡಿದ ಕೊಡ ತಿಥಿ ಮಾಡಿದ ಕೊಡ ಶಿಶುನಾಳ ಶಿಶುನಾಳ ತಿಥಿ ಮಾಡಿದ ಕೊಡ ತಿಥಿ ಮಾಡಿದ ಕೊಡ ತಿಥಿ ಮಾಡಿದ ಕೊಡ ಶಿಶುನಾಳಧೀಶನು ತಿಥಿ ಮಾಡಿದ ಕೊಡ ಬುದ್ಧಿವಂತರು ತಿಳಿದು ನೋಡಿ ಮಾಡಿದ ಕೊಡ ಇವ ಏನ್ ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ತಂಗುಳ ಕೊಡವ ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಠ ಎಂತ ತಂಗುಳ ಕೊಡವ ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಠ ಎಂತ ತಂಗುಳ ಕೊಡವ ಶಿಶುನಾಳ ಶಿಶುನಾಳ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ ಕೊಡವ ಎಂತ ಚಂದುಳ ಕೊಡವ ಎಂತ ಚಂದುಳ ಕೊಡವ ನೀವೇನು ಆನಂದ ಪಟ್ರಿಲ್ಲ ಈ ಆನಂದದೊಳಗೆ ಸಿದ್ದೇಶ್ವರ ಮತ್ತೆಲ್ಲಿ ಇಲ್ಲ ಅವರು ಎಲ್ಲಿ ಆನಂದ ಇರ್ತದ ಎಲ್ಲಿ ಪ್ರೀತಿ ಇರ್ತದ ಎಲ್ಲಿ ಸಂತೋಷದ ಅಲ್ಲೇ ಹಚ್ಚದ ಮತ್ತೆಲ್ಲಿ ಇಲ್ಲ ಎಷ್ಟು ಚಲೋ ಬರದ ಸಿದ್ದಾರೂಢನ ಮೇಲೆ ಬಾಳ ಮಂದಿ ಕೊಡ ಕೊಡ ಅಂದ ತಕ್ಷಣ ಹುಬ್ಬಳ್ಳಿಯಾಗ ಒಂದು ಕೊಡ ಇತ್ತಾನ ಅನ್ಕೊಂಡಾರ ತಾಮ್ರದಿಲ್ಲ ಕಂಚಿಂದಿಲ್ಲ ತಿಕ್ಕಿಲ್ಲ ಬೆಳಗಿಲ್ಲ ತಳತಾಳ ಹೊಳಿತದ ಕಂಚಲ್ಲ ತಾಮ್ರದಲ್ಲ ಮೀರಿ ಮೀರಿ ಮಿಂಚುತ್ತದ ಇದು ಕಂಚಿಂದಲ್ಲ ತಾಮ್ರದ್ದಲ್ಲ ಮೀರಿ ಮೀರಿ ಮಿಂಚುತ್ತದ ತಿಕ್ಕಿಲ್ಲ ಅದನ್ನ ಸಬಿನ ಹಾಕಿಲ್ಲ ಅದಕ್ಕೆ ಆದ್ರೂ ಮಿಂಚುತ್ತದ 6 ಮಂದಿ ಅಕ್ಕ ತಂಗಿಯರ ಮೀರಿ ಮಿಂಚಿದ ಕೊಡ 6 ಮಂದಿ ಅಕ್ಕ ತಂಗಿಯರ ಮೀರಿ ಮಿಂಚಿದ ಕೊಡ ಯಾರು 6 ಮಂದಿ ಸಿದ್ದಾರೂಢರಿಗೆ ಏನು 6 ಮಂದಿ ಅಕ್ಕಂಗಿಯರಿದ್ರು ಇಲ್ಲ 6 ಮಂದಿ ಅಕ್ಕ ತಂಗಿಯರ ಮೀರಿ ಮಿಂಚಿದ ಕೊಡ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತ 6 ಮಂದಿ ಅಕ್ಕ ತಂಗಿಯರನ್ನ ಮೀರಿ ಮಿಂಚಿದ ಕೊಡ ಇದು ಷಟ್ ವರ್ಗಗಳನ್ನು ತೊರೆದು ನಿಂತು ಕೊಡ 3 ಮಂದಿ ಮುತ್ತೈದೆಯರು ಲೋಲಾಡಿದ 3 ಮಂದಿ ಮುತ್ತೈದೆಯರು ಲೋಲಾಡಿದ ಕೊಡ ಭಕ್ತಿ ಜ್ಞಾನ ಕ್ರಿಯಾ ಅನ್ನುವಂತ 3 ಮಂದಿ ಮುತ್ತೈದೆಯರು ಭಕ್ತಿ ಜ್ಞಾನ ಕ್ರಿಯಾ ಅನ್ನುವಂತ 3 ಮಂದಿ ಮುತ್ತೈದೆಯರನ್ನ ಲೋಲಾಡಿದ ಕೊಡ ಏನು ಕೊಡ ಏನು ಕೊಡ ಹುಬ್ಬಳ್ಳಿಯ ಮಾಟ ಎಂತ ಚಂದುಳ್ಳ ಕೊಡ ಶಿಶುನಾಳಧೀಶನು ತಿದ್ದಿ ಮಾಡಿದ ಕೊಡ ಈ ಕೊಡ ಯಾರು ಮಾಡ್ಯಾರ ನಿಮ್ಮ ಊರನವರಲ್ಲ ಹುಬ್ಬಳ್ಳಿಯವರಲ್ಲ ಧಾರವಾಡದವರಲ್ಲ ನವನಗರದವರಲ್ಲ ಸಿದ್ದಾರೂಢ ಅನ್ನುವಂತ ಕೊಡ ಸಿದ್ದೇಶ್ವರ ಅಜ್ಜವ್ರು ಅನ್ನುವಂತ ಕೊಡ ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳನ್ನಂತ ಕೊಡ ಈ ಕೊಡಗಳನ್ನ ಯಾರು ಮಾಡ್ಯಾರ ಅಂದ್ರ ಶಿಶುನಾಳಧೀಶ ಮ್ಯಾಲೊಬ್ಬ ಅದಾನಲ್ಲ ಈಶ ಅವ ಮಾಡಿದ್ದವ ಕೊಡ ಇವನ್ನ ನಮ್ಮ ಕೊಡಗಳನ್ನ ನಮ್ಮ ಅಪ್ಪ ಅವ ಮಾಡ್ಯಾರ ಆ ಕೊಡಗಳನ್ನ ಅವ್ರು ಮಾಡ್ಯಾರ ಶಿಶುನಾಳಧೀಶನು ತಿದ್ದಿ ಮಾಡಿದ ಕೊಡ ಮುಂದೆ ಬರೀತಾರ ನೋಡ್ರಿ ಎಷ್ಟ್ ಚಂದ ಬುದ್ಧಿವಂತಗೆ ತಕ್ಕ
ಲೋಲಾಡಿದ ಕೊಡ. ಇದು ಬುದ್ಧಿವಂತರಿಗೆ ಅಟ್ಟ ತಿಳಿತೈತಿ ಕೊಡ, ಅಜ್ಞಾನಿಗಳಿಗೆ ತಿಳಿಯುತ್ತೆ. ಸಿದ್ದೇಶ್ವರದವ್ರು ಅನ್ನುವಂತ ಕೊಡ, ಸಿದ್ಧಾರೂಢ ಅನ್ನುವಂತ ಕೊಡ, ಶಿವಕುಮಾರ ಶಿವಯೋಗಿಗಳಂತ ಕೊಡ, ಅತನಿ ಶಿವಯೋಗಿ ಅನ್ನುವಂತ ಕೊಡ. ಈ ಕೊಡಗಳು ಯಾರ ಬಗ್ಗೆ ಯಾರಿಗೆ ತಿಳಿತಾವ ಅಂದ್ರೆ ಬುದ್ಧಿ ಇದ್ದವ್ರಿಗೆ ಅಟ್ಟ ತಿಳಿತೈತು, ಉಳಿದವ್ರಿಗೆ ತಿಳಿಯಂಗಿಲ್ಲಿದು. ನಾ ಬರ್ದಿದ್ದಲ್ಲ, ಶರೀಫ್ ಬರ್ದಿದ್ದು. ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದ ಕೊಡವ. ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದ ಕೊಡವ. ದಿಕ್ಕಿಲ್ಲ ಬೆಳಗಿಲ್ಲ ತಳತಳ ಹೊಳಿತಾದ, ದಿಕ್ಕಿಲ್ಲ ಬೆಳಗಿಲ್ಲ ತಳತಳ ಹೊಳಿತಾದ. ಕಂಚಲ್ಲ ತಾಮ್ರದಲ್ಲ, ಕಂಚಲ್ಲ ತಾಮ್ರದಲ್ಲ, ಮೀರಿ ಮೀರಿ ಮಿರುತ್ತದ. ಏನು ಕೊಡ ಯವ್ವ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದ ಕೊಡವ. ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದ ಕೊಡವ. ನಾವು ಚಲೋ ಕೊಡ ಆಗೋಣ ಅನ್ನುವಂಥ ಮಾತನ್ನು ಹೇಳಿ, ಮನ್ನ ಕನಕನದಲ್ಲೂ ತಂಪು ತನಿವಿಗಳಿರಲಿ, ಒಲವಿನ ಹೊರತು ನಿಮ್ಮದೆಂದೂ ಬರ್ತದಿರಲಿ, ಕಸವರಿಸುವಾಗಿ ಬಾಳು ನಂದನವಾಗಿ. ನಿಮ್ಮೆಲ್ಲರಿಗೂ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಕೃಪಾ, ಈ ನಾಡು ಕಂಡಿರುವಂಥ ಸಿದ್ಧಗಂಗೆ ಶಿವಕುಮಾರ ಮಹಾಶಿವಗಳ ಕೃಪಾ, ಎಲ್ಲ ಮಹಾತ್ಮರ ಕೃಪಾ, ಅವರ ಆಶೀರ್ವಾದ ನಿಮ್ಮ ಮನೆಗೆ, ನಿಮ್ಮ ಮನೆತನಕ್ಕೆ, ನಿಮ್ಮ ಮಕ್ಕಳಿಗೆ ಹೊಳೆಯಾಗಿ ಹರಿದು ಬರಲಿ ಅಂತ ಹಾರೈಸಿ ನನ್ನೀ ಎರಡು ಮಾತಿಗೆ ವಿರಾಮ ಹೇಳ್ತಿದ್ದೇನೆ. ಎಲ್ಲರಿಗೂ ಶರಣು ಶಿವಶರಣ.